ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ಯಾ ತಾನೇ? ಇಲ್ಲಿ ನೋಡು ತಾನೇ, ಎಲ್ಲಿ ಹೋಗ್ತಿದ್ಯಾ? ಅಲ್ಲ, ಅಂಜಿಬೈಲಲ್ಲೂನು ಸಿದ್ದಾಪುರ, ಹೊಸನಗರನ ಸಿದ್ದಾಪುರನ ತಾನೇ? ಕಾಣ್ತಾ ಇದೆಯಾ? ಹೋಗಿ ನೀನು ಕಾಣ್ತಾ ಇದೆಯಾ? ಬೆಳಿಗ್ಗೆನೇ ತುಂಬ ಗಾಡಿಗಳು ಹೊರಟಿದ್ದಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಆ್ಯಕ್ಚುಲಿ ಇದು ನಾಯಂದಳ್ಳಿ ಸಿಗ್ನಲ್ಲು. ಇವಾಗ ಫುಲ್ ಬರ್ತಾ ಇದ್ವಿ ತುಂಬ ಸ್ಪೀಡಾಗಿ. ಹತ್ತತ್ರ ಅಂದರೆ ಫುಲ್ ಕ್ಲೌಡಿ ಕ್ಲೈಮೇಟ್ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಬಂದುಬಿಟ್ಟು ಇದು ಎಕ್ಸ್ಪ್ರೆಸ್ ವೇ ಮೇಲೆ ಹೋಗ್ತಾ ಇರೋದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನೇಚರ್ ಎಲ್ಲ ತುಂಬ ಕಾಮಾಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಏನಂದರೆ ಈ ಮೈಸೂರಿಗೆ ಹೋಗೋ ಪ್ಲ್ಯಾನ್ ನಮಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್. ಏನಂದರೆ ಇವತ್ತು ಹಿಂದಿನ ದಿನ ನೈಟ್ ಇವ್ರು ಡಿಸೈಡ್ ಮಾಡಿದ್ರಂತೆ. ಸೊ ಮಾರ್ನಿಂಗ್ ವಿ ಆರ್ ಹಿಯರ್ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಇಲ್ಲಿ ಬಂದು ಟಿಫನ್ ಮಾಡೋಣ ಅಂತ ನಿಲ್ಲಿಸಿದ್ದೀವಿ. ಆ್ಯಕ್ಚುಲಿ ನಾವು ಚಪಾತಿ ತಿನ್ಕೊಬಂದಿದ್ದೀವಿ ಫ್ರೆಂಡ್ಸ್. ಆ್ಯಕ್ಚುಲಿ ವೆದರ್ ಚೆನ್ನಾಗಿರೋದ್ರಿಂದ ಸ್ವಲ್ಪ ಕೂಲ್ ಅನ್ನಿಸ್ತಾ ಇತ್ತು. ಹಾಗೆ ಮನೋಮಿ ಮಂಕಿ ಆಟನೂ ಸ್ಟಾರ್ಟ್ ಆಗಿದೆ. ಚಾಮುಂಡಿ ಬೆಟ್ಟ ಹತ್ತಾ ಇದ್ದೀವಿ ಇವಾಗ. ಈಗ ಬಂದು ರೀಚ್ ಆದ್ವಿ ಫ್ರೆಂಡ್ಸ್. ದಶಮಿ ಬಂದುಬಿಟ್ಟು ಇಬ್ಬರು ಕೈ ಇಟ್ಕೊಂಡೇ ಹತ್ತಿಸ್ಬೇಕು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ನಾವು ಇಬ್ಬರು ಕೈ ಇಟ್ಕೊಂಡು ಅವಳನ್ನ ಹತ್ತಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಆಮೇಲೆ ಬೇಕಿದ್ರೆ ಏನು ನೋಡಿದ್ರೆ ಆಯಿತು ಅಂದ್ಕೊಂಡು ನಾವು ಫಸ್ಟು ದೇವಸ್ಥಾನಕ್ಕೆ ಪೂಜೆಗೆ ಹೋಗೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿರೋದು ಯಾವ ಲೆವೆಲಿಗೆ ರಶ್ ಇದೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್. ಫುಲ್ಲು ತುಂಬ ರಶ್ಶು, ತುಂಬ ಜನ ಇದ್ದಾರೆ. ಬಟ್ ಸಂಡೇ ಆಗಿರೋದ್ರಿಂದ ಅಷ್ಟು ಜನ ಬಂದಿದ್ದರು ಏನೋ ಗೊತ್ತಿಲ್ಲ, ಬಟ್ ತುಂಬ ಜನ ಬಂದಿದ್ದರು. ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಅಂತ ಬಂದರೆ ಮೈಸೂರಲ್ಲಿ ಬೇರೆ ಪ್ಲ್ಯಾನ್ ಏನೂ ಇಟ್ಕೋಬಾರ್ದು ಅಂತ ಇದರಲ್ಲಿ ಗೊತ್ತಾಯಿತು. ತುಂಬ ಬೇಗನೆ ಬಂದಿದ್ವಿ, ಆದ್ರೂ ತುಂಬ ರಶ್ ಇತ್ತು. ದೇವಸ್ಥಾನ ತುಂಬ ಚೆನ್ನಾಗಿ ಕಾಮಾಗಿ ಕಾಣಿಸ್ತಾ ಇದೆ. ಹಾಗೆ ಕೆಳಗಡೆ ತುಂಬ ಜನ ಇದ್ದಾರೆ. ಸೊ ಏನಂದರೆ ಇಲ್ಲಿ ಫ್ರೀ ದರ್ಶನ ಎಲ್ಲ ಫುಲ್ಲು ಸ್ಟಾಪ್ ಆಗಿತ್ತು. ಇಲ್ಲಿ ಇದೆಲ್ಲ ಬಂದುಬಿಟ್ಟು ಸ್ಪೆಷಲ್ ದರ್ಶನನೇ. ಎರಡು ಸೈಡು ಸಹ ಸ್ಪೆಷಲ್ ದರ್ಶನನೇ ಬಿಟ್ಟಿದ್ರು. ಈ ಕಡೆ ಸೈಡಿಂದನೂ ಜನನ ಬಿಡ್ತಾಯಿದ್ರು, ಆ ಸೈಡ್ ಫ್ರಂಟಿಂದನೂ ಬಿಡ್ತಾಯಿದ್ರು. ಎರಡೂ ಸ್ಪೆಷಲ್ ಎಂಟ್ರಿನೇ ಬಿಡ್ತಾಯಿದ್ರು. ಬಟ್ ತುಂಬ ರಶ್ ಇತ್ತು. ತುಂಬ ರಶ್ಶು ಅಂದರೆ ಹೆಚ್ಚು ಕಡಿಮೆ ಒಂದು 3-4 ಅವರ್ ನಾವು ಆ ಕ್ಯೂವಲ್ಲೇ ನಿಂತಿದ್ದೀವಿ.
ಮಕ್ಕಳು ಇದೇ ಗ್ಯಾಪಲ್ಲೇ ಅಲ್ಲಲ್ಲೇ ಆಟ ಆಡೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಸಿಕ್ಕಿದ್ರಲ್ಲೇ ಜಾಗ ಮಾಡಿಕೊಂಡು ಆಟನೂ ಆಡ್ತಿದ್ದಾರೆ. ಸ್ವಲ್ಪ ಜನ ಅಲ್ಲೇ ಕೂತ್ಕೊಂಡು ನಿದ್ದೆನೂ ಮಾಡ್ತಾಯಿದ್ದಾರೆ. ಈಗ ಎಷ್ಟು ಅಂತ ವೆಯ್ಟ್ ಮಾಡ್ತಾರೆ, ಈಗ ಎಷ್ಟು ಅಂತ ನಿಂತ್ಕೊಳ್ತಾರೆ. ಸೊ ಅಲ್ಲಲ್ಲೇ ನಿದ್ದೆನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲರೂ ಬೇಗ ಎದ್ಬಿಟ್ಟು ಬೇಗ ಬಂದಿರ್ತಾರಲ್ವ. ಸೊ ದರ್ಶನ ಇಷ್ಟು ಲೇಟ್ ಆದರೆ ನಿಜವಾಗ್ಲೂ ಕಷ್ಟ. ಫೈನಲಿ ನಮ್ಮದು ದರ್ಶನ ಆಯಿತು. ದರ್ಶನ ಆಗಿಬಿಟ್ಟು ಹೊರಗೆ ಬಂದಿದ್ದೀವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ, ಹಾಗೆ ಕೂತು ಎದ್ದು ಹೋಗೋಣ ಅಂತ ಹೇಳಿಬಿಟ್ಟು ಕುತ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಪ್ರಸಾದ ತಿಂತಾ ಇದ್ದೀವಿ ಫ್ರೆಂಡ್ಸ್. ಲಡ್ಡು ತಿನ್ಕೊಂಡು ಹೋಗೋಣ ಅಂತ ಅಲ್ಲೇ ನಿಂತ್ಕೊಂಡಿದ್ದೀವಿ. ಚೆನ್ನಾಗಿದೆಯಾ? ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ರಾಂಟಿ ಬಂದುಬಿಟ್ಟು ಇವರಿಗೆ ಹೇರ್ ಬ್ಯಾಂಡು ಮತ್ತು ಮನೋಮಿಗೆ ಬ್ಯಾಂಗಲ್ಸ್ ಕೊಡಿಸಿದ್ದಾರೆ. ಸೊ ಅದಕ್ಕೆ ದಶು ಬಂದುಬಿಟ್ಟು ಅಲ್ಲೇ ಜುಟ್ಟು ಹಾಕಿ ಅಂತ ಹೇಳಿದ್ಲು. ಅದಕ್ಕೆ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ಕ್ಯೂಟ್ ಅಲ್ವಾ, ತುಂಬ ಕ್ಯೂಟಾಗಿ ಕಾಣ್ತಾಳೆ ಅವಳು ಜುಟ್ಟದಲ್ಲಿ ಆ್ಯಕ್ಚುಲಿ. ಆದರೆ ಅವಳು ಏರಲ್ಲಿ ನಿಂತ್ಕೊಳ್ಳಲ್ಲ, ಸ್ವಲ್ಪ ಹೊತ್ತಿಗೆ ತೆಗೆದು ಬಿಡ್ತಾಳೆ. ನೋಡೋಣ ಇವತ್ತಿಗೆ ಎಷ್ಟೊತ್ತವರೆಗೂ ಇಟ್ಕೊತಾಳೆ ಅಂತ. ಮನೋಮಿ ಬ್ಯಾಂಗಲ್ಸ್ ಹೇಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ? ತೋರಿಸು ಮನೋಮಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊರಟ್ವಿ ಫ್ರೆಂಡ್ಸ್. ದರ್ಶನ ಎಲ್ಲ ಚೆನ್ನಾಗಾಯಿತು. ಈಗ ಬಂದುಬಿಟ್ಟು ಮಹಿಷಾಸುರ ಹತ್ರ ಹಾಗೆ ಅಲ್ಲೇ ಕ್ರಾಸ್ ಮಾಡಿಕೊಂಡು ಪಾರ್ಕಿಂಗಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಹೇಳಬೇಕೆಂದರೆ ಹೋಗಬೇಕಿದ್ರೇ ಚಿನ್ನು ದರ್ಶನ ಮನೋಮಿಗೆ ಹೇಳ್ತಾ ಇದ್ಲು, ಮಹಿಷಾಸುರನ್ನು ತೋರಿಸ್ತೀನಿ. ನಾವು ಚಿಕ್ಕವರಿದ್ದಾಗ ಅದೇ ದೊಡ್ಡ ಸ್ಟ್ಯಾಚ್ಯೂ, ಅದ್ರ ಬಗ್ಗೆನೇ ಹೇಳ್ತಾ ಇದ್ವಿ ಅಂತ. ಆ್ಯಕ್ಚುಲಿ ಫೈನಲಿ ಹೋಗಬೇಕಿದ್ರೆ ಅಲ್ಲಿ ಕೂತ್ಕೊಂಡು ಒಂದು ಫೋಟೋ ತೆಕ್ಕೊಳ್ಳೋಕ್ಕಾಯಿತು. ಅಲ್ಲೇ ಪಾರ್ಕಿಂಗ್ ಇರೋದ್ರಿಂದ. ಸೊ ಹೋಗ್ಬೇಕಿದ್ರೆ ನಾವು ಅಲ್ಲಿಗೆ ಗ್ರೌಂಡಿಂದನೇ ಹೋಗ್ಬಿಟ್ವಿ. ಸೊ ರಿಟರ್ನ್ ಬರಬೇಕಿದ್ರೆ ನಮಗೆ ಮಹಿಷಾಸುರ ನೋಡ್ಕೊಬರೋಕ್ಕೆ ಒಂದು ಚಾನ್ಸ್ ಸಿಕ್ಕಾಗೆ ಆಯಿತು. ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ಅದೇ ದೊಡ್ಡ ಸ್ಟ್ಯಾಚ್ಯೂ ಇದ್ದಾಗೆ ಇತ್ತಲ್ವ. ಏನು ಹೌದಲ್ಲ ಮಗ, ಅಮ್ಮ ಸುಳ್ಳು ಹೇಳಲ್ಲ, ಚಿನ್ನಕ್ಕ ಸುಳ್ಳು ಹೇಳ್ತಾಳಲ್ಲ. ಏನು ಹೇಳಿದ್ಲು ಚಿನ್ನಕ್ಕ? ಬುದ್ಧಿ ಇಲ್ಲ. ಚಿನ್ನಕ್ಕ ಬುದ್ಧಿ ಇಲ್ಲ. ಏನು ಹೇಳಿದ್ಲು ಮಗ ಚಿನ್ನಕ್ಕ? ಏನು ಹೇಳಿಲ್ಲ, ಆದ್ರೂ ಡೌ ಮಾಡ್ತೀನಿ ಅಂತ ಹೇಳೋ. ಹೌದಾ ಚಿನ್ನು ಅಂತ ಶೋ? ಏನು ಹೇಳಿದ್ಲು? ಜುಟ್ಟು ಅಲ್ವಾ ಚಿನ್ನಕ್ಕನೇ. ಫ್ರೆಂಡ್ಸ್
ನಾವು ಈಗ ಬಂದುಬಿಟ್ಟು ಊಟಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಊಟಕ್ಕೆ ನಿಲ್ಲಿಸಿರೋದು. ಆ್ಯಕ್ಚುಲಿ ಈ ಹೋಟೆಲು ಇವರು ಫ್ರೆಂಡು ಎಲ್ಲ ಹೇಳಿಬಿಟ್ಟು ತುಂಬ ದಿನದಿಂದ ಹೋಗಬೇಕಂತ ಇಟ್ಕೊಂಡಿದ್ವಿ. ಸೊ ಇವಾಗ ಬಂದಿದ್ದೀವಿ ಇಲ್ಲಿ. ಈ ಹೋಟೆಲ್ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫುಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಿಮಗೆ ಈಗ ಗೊತ್ತಾಗಲ್ಲ, ನಾನು ನೈಟ್ ಹಿಡ್ದಿರೋದು ವೀಡಿಯೋಸ್ ನೋಡಿ ಸಖತ್ತಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫಿಶ್ ಲ್ಯಾಂಡ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಹಸುಗಳನ್ನೆಲ್ಲ ಇಲ್ಲೇ ಸಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಕಡೆ ಸೈಡೆಲ್ಲ ದೊಡ್ಡ ದೊಡ್ಡ ಹಸುಗಳಿದೆ. ಆ್ಯಕ್ಚುಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫುಲ್ ನೀಟಾಗಿ ಕವರ್ ಮಾಡ್ತೀನಿ. ನೈಟಲ್ಲಿ ಸಖತ್ತಾಗಿ ಕಾಣುತ್ತೆ. ಲೈಟಿಂಗ್ಸ್ ಹಾಕಿದ ಮೇಲೆ ಹೋಟೆಲ್ ಫುಲ್ ಸೂಪರಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಡೇಗಿನ್ನ ಪೂಜಾರೀಸ್ ಫಿಶ್ ಲ್ಯಾಂಡ್ ಅಂತಲೇ ಇದಕ್ಕೆ ಹೆಸರು. ದಶು ಬಂದುಬಿಟ್ಟು ಓಡೋಡಿ ಬರ್ತಾ ಇದ್ದಾಳೆ. ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದುಬಿಟ್ಟು ಎಂಟ್ರೆನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಪ್ರತಿಯೊಂದಕ್ಕೂ ಒಂದು ತುಂಬ ಜೀವ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಫುಲ್ಲು ಈ ಕಡೆ ಸೈಡೆಲ್ಲ ಓಲ್ಡ್ ವೆಹಿಕಲ್ಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಓಲ್ಡ್ ವೆಹಿಕಲ್ಸ್ ಇಟ್ಟಿರೋದು, ಓಲ್ಡ್ ಬೈಕು. ಈ ಕಡೆ ಸೈಡನ್ನು ಕಾರ್ ಸಹ ಇಟ್ಟಿದ್ದಾರೆ. ಇದು ಬಂದುಬಿಟ್ಟು ಬೈಕ್ಸು, ಹಳೆ ಬೈಕ್ಸ್ನೆಲ್ಲ ಇಲ್ಲಿ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಹೌದಲ್ಲ, ರಿಯಲ್ಲ ಮಾಡು, ಸೌಂಡ್ ಮಾಡು. ಏನು ಶೇಕೆ ಮಾಡ್ತಿಲ್ಲ, ಕೆಳಗೊಂದು ಹಿಡಿಯೋಣ. ಹತ್ರ ಹೋಗ್ಬಾರ್ದು, ಅಲ್ಲೇ ನೋಡಿ, ಇಲ್ಲಿಂದನೇ ನೋಡು. ಇಲ್ಲೆಲ್ಲ ಸೇಕು ಇರುತ್ತೆ, ಹತ್ರ ಹೋಗ್ಬಾರ್ದು, ಇಲ್ಲಿಂದನೇ ನೋಡ್ಬೇಕು. ಅಲ್ಲಿದೆ ನೋಡಲ್ಲಿ, ಕಾಣ್ತತ್ತು, ತೋರ್ಸು ದಶಿಗೆ. ಕಾಣಿಲ್ಲ, ಅಯ್ಯೋ ಕಂಡಿಲ್ಲ, ಈಗ ಕಾಣಿಸ್ತಾ? ಏನಂದರೆ ಈ ಹೋಟೆಲ್ಗೆ ಆ್ಯಕ್ಚುಲಿ ಊಟಕ್ಕೆ ಒಂದೇ ಅಂತ ಬರದೆ ನೋಡೋಕ್ಕೆ ಅಂತಲೇ ಬರಬೇಕು. ಎಲ್ಲ ಪ್ಲೇಸು ಚೆನ್ನಾಗಿದೆ, ಎಲ್ಲದನ್ನು ತುಂಬ ಚೆನ್ನಾಗಿ, ಬುದ್ಧ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಳಗೆ ಇನ್ನೂ ಒಂದು ಬುದ್ಧ ಇದೆ, ಅದಂತೂ ಇನ್ನೂ ಸಖತ್ತಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಟೆಲ್ನ. ನಾವು ಅಷ್ಟೇ ತುಂಬ ಟೈಮು ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಕಾರ್ಗಳೆಲ್ಲ ಇಟ್ಟಿದ್ದಾರೆ, ತುಂಬ ಹಳೆ ಕಾರ್ಗಳು ಇಟ್ಟಿದ್ದಾರೆ. ಚೆನ್ನಾಗಿತ್ತು ಆ್ಯಕ್ಚುಲಿ. ಇಲ್ಲಿ ನೋಡಿ, ಇದೆಲ್ಲ ಹಸುಗಳು, ದೊಡ್ಡದಾಗಿದೆ ಹಸುಗಳು. ಏನದು? ಓಬೋ ಹಾಂ ಇಲ್ಲಿ ತಿರುಗೋ ದಶು, ಇಲ್ಲಿ ನೋಡು ದಶು. ಬಾ, ಫೋನ್ ಮಾಡ್ತಿದ್ದಾರೆ. ಕಾರ್ ಬರುತ್ತೆ. ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್, ಊಟಕ್ಕೆ ಅವ್ರು ಹೋಗಿ ಕೂತಿದ್ದಾರೆ. ನಾವು ಆರ್ಡರ್ ಬರೋ ತನಕ ಸುಮ್ಮನೆ ಒಂದು ಸ್ವಲ್ಪ ಶೂಟ್ ಮಾಡೋಣ ಅಂತ ಬಂದಿದ್ವಿ. ಆ್ಯಕ್ಚುಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಏನಂದರೆ ಸ್ವಲ್ಪ ಕಾಸ್ಟ್ ಹೈ ಇದೆ, ಸ್ವಲ್ಪ ಅಲ್ಲ ಸ್ವಲ್ಪನೇ ಹೈ ಆಗೇ ಇದೆ ಕಾಸ್ಟ್ ಎಲ್ಲ. ನನಗೆ ಕಾಸ್ಟ್ ಎಲ್ಲ ತುಂಬ ಹೈ ಅನ್ನಿಸ್ತು. ಬಟ್ ಹೋಟೆಲೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಅಲ್ಲಿ ಇಲ್ಲೆಲ್ಲ ಮ್ಯಾನೇಜಬಲ್ ಅಂತ ಅಂದ್ಕೊಂಡಿದ್ದೀನಿ. ದಶನು ತುಂಬ ಇಷ್ಟ ನೋಡಿ. ಗೀ ರೋಸ್ಟು ಮತ್ತು ಫಿಶ್ ಲ್ಯಾಂಡಲ್ಲೆಲ್ಲ ಏನು ಸಿಗುತ್ತೆ ಅದೇನೇ ಫ್ರಾನ್ಸ್ ಗೀ ರೋಸ್ಟು ಮತ್ತು ಫಿಶ್ಶು, ಇದ್ರದ್ದು ಫಿಶ್ಶು. ಆ್ಯಕ್ಚುಲಿ ಹೇಳಬೇಕಂದ್ರೆ ಬಾಂಗ್ಡಾ ಫಿಶ್ ಸಾಂಬಾರು ಮತ್ತು ಫ್ರೈ ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನು ಸ್ವಲ್ಪ ಸಪ್ರೇಟ್ ಸ್ವಲ್ಪ ಟೇಸ್ಟ್ ಬೇರೆ ಇತ್ತು ಬಿಟ್ಟರೆ ಮತ್ತು ಮಿಕ್ಕಿದ್ದೆಲ್ಲ ಫಿಶ್ ಲ್ಯಾಂಡಲ್ಲಿ ನಾರ್ಮಲ್ ಫಿಶ್ ಲ್ಯಾಂಡಲ್ಲಿ ಅನಿಸುತ್ತೆ ಅದೇನೇ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಫುಲ್ಲು ಒಳಗೆ ಈಗ ಆ್ಯಕ್ಚುಲಿ ನಾವು ಬಂದಿದ್ದು ಒಂದು 7 o'clock ಈಗ ಆಯಿತು, ಆಲ್ಮೋಸ್ಟ್ ಆಯಿತು. ನಾವು ಬರಬೇಕಿರೋ ಒಂದು 6 ಹಂಗಿತ್ತು, 7 o'clock ಆಯಿತು ಆಲ್ಮೋಸ್ಟು. ಸೊ ಇನ್ನೂ ಜನ ಬರ್ತಾಯಿದ್ರು, ಈಗ ಜಸ್ಟ್ ಸ್ಟಾರ್ಟ್ ಆಗಿದ್ರು. ಸೊ ಹಾಗಾಗಿ ಸ್ವಲ್ಪ ಖಾಲಿ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ, ಸ್ಪೇಷಿಯಸ್ ಆಗಿ ಫುಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ದಶು ತಾನೇ ಬಂದುಬಿಟ್ಟು ಇವ್ರ ಜೊತೆ ಆಟ ಆಡ್ತಾ ಇದ್ದಾರೆ.
ಓಕೆ ಓಕೆ ಹಾಂ ಹೌದಾ ಸೂಪರ್ ಬಾಹುಬಲಿ ಇಲ್ಲೇ ಶೂಟ್ ಮಾಡ್ಬೋದಿತ್ತಪ್ಪ. ಹಾ ತಾನೆ ಸೂಪರ್ ತಾನೆ. ಈಗ ಬಾಹುಬಲಿ ಶೂಟ್ ಈಗ ನಡೀತಾ ಇದೆ ಆಯ್ತಾ. ಅಬ್ಬಾ ಬಾಹುಬಲಿ ಶೂಟ್ ಇಲ್ಲೇ ಕಣ. ನೀನೇ ಬಾಹುಬಲಿನ ತನಿ ಒಂದು ಶೂಟಿಂಗ್ ಮಾಡ್ಬಿಡು. ಇಲ್ಲೋಡಿ ಇಲ್ಲೋಡಿ ನೀನ್ ದಶ ಅದ್ ಮೇಲತ್ತ ಅದ್ರ ಮೇಲೆ. ಹಾಂ 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 ಇಲ್ಲಿ ನೋಡಿ ದಶಮ್ಮು. ಹಾಂ ಓ ಇಲ್ಲೋಡಿ 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 ದತ್ತು. ದಶು ಏನದು ದಶು ಕಾನು ಇಲ್ಲಿ ನೋಡು ದಶು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.